ಆಹಾಹಾಹಾಹಾ, ಪಾನಿಪುರಿ ಒಳ್ಳೆ ರುಚಿ ಇತ್ತು, ಯಮ್ಮಿ ಟೇಸ್ಟಿ. ಅಲ್ಲ ಕಣ್ರು, ಒಂದು ಪ್ಲೇಟ್ ತಗೊಂಡ್ರೆ ಇನ್ನೊಂದು ಪ್ಲೇಟ್ ಫ್ರೀ ತಾನೆ. ಅವ್ರು ಯಾಕೆ ಇನ್ನೊಂದು ಪ್ಲೇಟ್ ಇನ್ನು ಕೊಡ್ತಾನೆ ಇಲ್ಲ? ಕೇಳು ಇನ್ನೊಂದು ಪ್ಲೇಟ್ ಕೇಳು. ಕೇಳ್ತೀನಿ ತಡಿ. ಅಂಕಲ್, ಪಾನಿಪುರಿ ಮಾಮ, ನಮ್ದು ಇನ್ನೊಂದು ಪ್ಲೇಟ್ ಎಲ್ಲಿದೆ? 3 ಪ್ಲೇಟ್ ತಗೊಂಡ್ರೆ 3 ಪ್ಲೇಟ್ ಫ್ರೀ ತಾನೆ. ಕೊಡಿ ಮಾಮ, ನಮ್ದು ಇನ್ನೊಂದು ಫ್ರೀ ಪ್ಲೇಟ್ ಕೊಡಿ. ಮಕ್ಕಳ್ರ, ಕೊಡುವ. ನಿಮ್ದು ಫ್ರೀ ಪ್ಲೇಟ್ ಎಲ್ಲೂ ಹೋಗಲ್ಲ, ನಾನು ಕೊಡ್ತೀನಿ. ಅಲ್ಲ, ನಿಮ್ಮ ಹತ್ರ ದುಡ್ಡು ಇತ್ತ ಇಲ್ಲ? ನೀವು 3 ಪ್ಲೇಟ್ ತಿಂದ್ಬಿಟ್ಟಿದ್ದೀರಾ. 3 ಪ್ಲೇಟಿಗೆ 120 ರೂಪಾಯಿ ಆಗಿದೆ. ದುಡ್ಡಿದೆ ತಾನೆ? ಅಯ್ಯಯ್ಯೋ, ದುಡ್ಡ? ರಮೇಶ, ರಾಜು, ಅದು ನಾನು ಪರ್ಸ್ ಮನೆಯಲ್ಲಿ ಬಿಟ್ಟು ಬಂದಿದ್ದೀನಿ ಕಣ್ರು. ನಿಮ್ಮ ಹತ್ರ ಎಕ್ಸ್ಟ್ರಾ 40 ರೂಪಾಯಿ ಇತ್ತಾ? ನನ್ನ ದುಡ್ಡು ನಾನು ನಿಮಗೆ ಆಮೇಲೆ ಕೊಡ್ತೀನಿ. ನಾಳೆ ಶಾಲೆಗೆ ಬರ್ತೀನಿ ಅಲ್ಲ, ತಗೊಂಡು ಬರ್ತೀನಿ. ಇತ್ತಾ ಇಲ್ವಾ? ಎಕ್ಸ್ಟ್ರಾನಾ? ಅಲ್ಲ ಕಣೋ, ಎಕ್ಸ್ಟ್ರಾ ಅಲ್ಲ. ನಾನು ಕೂಡ ದುಡ್ಡು ತಗೊಂಡು ಬಂದಿಲ್ಲ ಕಣೋ. ನಾನು ನಿನ್ನ ಹತ್ರ ಇದೆ ಅಂತ ಅನ್ಕೊಂಡೆ, ಅದಕ್ಕೆ ನಾನು ಪಾನಿಪುರಿ ತಿನ್ನಕ್ ಬಂದಿದ್ದು ನಿಮ್ ಜೊತೆಯಲ್ಲಿ. ನನಗೆ ಪಾನಿಪುರಿ ತಿನ್ನೋದು ಏನು ಪ್ಲಾನಿಂಗ್ ಇರಲಿಲ್ಲ. ನಾನು ದುಡ್ಡು ತಂದಿಲ್ಲ ಕಣೋ. ನಿಮ್ಮ ಹತ್ರ ಇದೆ, ನೀವು ಮಾತಾಡ್ತಾ ಇದ್ದೀರಲ್ಲ, ದುಡ್ಡು ಇರ್ಬೋದು ಅಂತ ನಾನು ಬಂದಿದ್ದು ನಿಮ್ಮ ಜೊತೆಯಲ್ಲಿ. ನನ್ನ ಹತ್ರ ಇಲ್ಲ ಕಣೋ. ರಾಜು ಹತ್ರ ಕೇಳೋಣ, ಅವನ ಹತ್ರ ಇರ್ಬಹುದು. ಅವನೇ ಫಸ್ಟ್ ಹೇಳಿದಲ್ಲ ಪಾನಿಪುರಿ ಅಂತ, ಅವನ ಹತ್ರ ಇರ್ಬಹುದು. ಅವನ ಹತ್ರ ಇಸ್ಕೊಂಡು ನಾಳೆ ಕೊಡೋಣ ಅವನಿಗೆ. ಅಯ್ಯಯ್ಯೋ, ಲೋ ಮಗ, ನನ್ನ ಹತ್ರ ಇಸ್ಕೊಳ್ಳಕ್ಕೆ ನನ್ನ ಹತ್ರನೇ ಇಲ್ಲ ಕಣೋ. ನಾನು ನಿಮ್ಮ ಹತ್ರ ಇರ್ಬಹುದು ಅಂತ ಅನ್ಕೊಂಡಿದ್ದೆ. ಅಯ್ಯಯ್ಯ, ನನ್ನ ಹತ್ರನೂ ಇಲ್ಲ ಕಣೋ. ಏನ್ ಮಾಡೋದು ಇವಾಗ? ಒಂದೊಂದು ಪ್ಲೇಟ್ ನಾವು ತಿಂದ್ಬಿಟ್ಟಿದ್ದೀವಿ. 120 ರೂಪಾಯಿ ಅಂತೆ. ಏನ್ ಮಾಡೋದು? ನನ್ನ ಹತ್ರ ಮನೆಯಲ್ಲಿ ಕೂಡ ದುಡ್ಡು ಇಲ್ಲ ಕಣ್ರು. ಅಮ್ಮನ ಹತ್ರ 40 ರೂಪಾಯಿ ಕೇಳಿದ್ರೆ ಏನಿಲ್ಲ, ನನಗೆ ಚಪ್ಪಿ ತಗೊಂಡು ಹೊಡಿತಾರೆ. ಯಾಕಂದ್ರೆ ಅವತ್ತೊಂದಿನ ನಾನು ದುಡ್ಡು ಕೇಳಿದ್ದೆ, ಅದು ಬೇಡ, ಅದು ಬೇರೆ ಕತೆ. ಇವಾಗ ಹೇಳಿದ್ರೆ ಏನಿಲ್ಲ, ಬೇಡ, ನಾನು ಹೇಳಲ್ಲ. ಏನ್ ಮಾಡೋದು ಇವಾಗ? ದುಡ್ಡು ಇಲ್ಲ ಅಲ್ಲ. ಮಕ್ಕಳ್ರ, ಏನಾಯ್ತು? ದುಡ್ಡು ಇತ್ತ ಇಲ್ಲ? ಏನ್ ಮಾತಾಡ್ತಾ ಇದ್ದೀರಾ ನೀವು? ಅಂಕಲ್, ಇದೆ. ನಾವು ಕೂಡ ನಿಮ್ ದುಡ್ಡು ಕೊಡ್ತೀವಿ. ನಿಮ್ ದುಡ್ಡು ಎಲ್ಲೂ ಹೋಗಲ್ಲ. ಇವಾಗ ನಮ್ದು ಪಾನಿಪುರಿ ಕೊಡಿ, ಎಕ್ಸ್ಟ್ರಾ ಪ್ಲೇಟ್ ಕೊಡಿ. ನಾವು ಫಸ್ಟ್ ತಿಂತೀವಿ, ಆಮೇಲೆ ಕೊಡ್ತೀವಿ. ಲೋ ಮಗ ರಾಜು, ಇದು ಏನ್ ಹೇಳ್ತಾ ಇದೀಯೋ? ನಮ್ಮ ಹತ್ರ ದುಡ್ಡೇ ಇಲ್ಲ ಅಲ್ಲ. ಏನ್ ಮಾಡೋದು ಇವಾಗ? ಪಾನಿಪುರಿ ತಿನ್ಬಿಟ್ರೆ ಏನಿಲ್ಲ, ಆಮೇಲೆ ಇಲ್ಲಿ ನಾವು 2 ದಿನ ಪ್ಲೇಟ್ ತೊಳಿಬೇಕಾಗತ್ತೆ. ದುಡ್ಡಿಲ್ಲ ನಮ್ಮ ಹತ್ರ. ಮಗ, ಬೇಡ ಹೇಳು, ದುಡ್ಡಿಲ್ಲ ಹೇಳು. ಏನಾದ್ರು ಬೇರೆ ಪ್ಲಾನಿಂಗ್ ಮಾಡೋಣ. ಲೋ ಮಗ, ನೀ ಹೆದ್ರು ಬೇಡ ಕಣೋ. ನನ್ನ ಹತ್ರ ಒಂದು ಮಸ್ತ್ ಪ್ಲಾನಿಂಗ್ ಇದೆ. ಅಲ್ಲಿ ನೋಡು, ನಮ್ಮ ಬ್ಯಾಟ್ರಿ, ಲಕ್ಪತಿ ಬ್ಯಾಟ್ರಿ, ಅವನ್ ಬರ್ತಿದ್ದಾನೆ ಅಲ್ಲಿಂದ. ಇವಾಗ ನೋಡಿ ನನ್ನ ಪ್ಲಾನಿಂಗ್ ನೋಡಿ ಏನಂತ. ಅವನ್ ಬಂದ್ರೆ ಏನ್ ಮಾಡೋದು ನಾವು? ತಡಿಯೋ, ಇವಾಗ ನೋಡ್ ನನ್ನ ಪ್ಲಾನಿಂಗ್ ನೋಡು. ಲೋ ಬ್ಯಾಟ್ರಿ, ಇಲ್ಲಿ ನೋಡು. ಬಾ, ಒಂಚೂರು ಬಾ, ಇಲ್ಲಿ ಮಾತಾಡ್ಬೇಕು. ಹೇ, ಯೋ, ರಮೇಶ, ರಾಜು, ಪ್ರಮೋದ. So guys, what are you doing here? ಇಂಗ್ಲಿಷ್ ಮಾಮ, ನಾವು ನಿನ್ಗೆನೆ ಕಾಯ್ತಾ ಇದ್ವಿ. ಇಲ್ಲಿ ಪಾನಿಪುರಿ ಆಫರ್ ನಡೀತಾ ಇದೆ. 1 ಪ್ಲೇಟ್ ತಗೊಂಡ್ರೆ ಇನ್ನೊಂದು ಪ್ಲೇಟ್ ಫ್ರೀ ಅಂತೆ. ಬರೀ 40 ರೂಪಾಯಿ 1 ಪ್ಲೇಟ್. ಇಲ್ಲಿ ನೋಡು, ನಾವು 3 ಜನ ಇದ್ದೀವಿ. 3 ಜನರಿಗೆ 120 ರೂಪಾಯಿ ಆಗತ್ತೆ. ಇಲ್ಲಿ ಮಾಡು, ಬೇಗ ಫೋನ್ ಪೇ ಮಾಡಿ, ತಿನ್ನೋಣ, ಮಜಾ ಮಾಡೋಣ. ವಾಟ್? ಏನು ಫೋನ್ ಪೇ ಮಾಡಬೇಕಾ? ಹೋಗ್ರೋ, ನಾನು ಫೋನ್ ಪೇ ಏನು ಮಾಡಲ್ಲ. ನೀವು ತಿನ್ನೋದು, ನಾನು ದುಡ್ಡು ಕೊಡ್ಬೇಕಾ? ಏನಿಲ್ಲ. ನಮ್ಮ ಅಪ್ಪಾಜಿ ನೋಡ್ತಾ ಇರ್ತಾರೆ ಬ್ಯಾಲೆನ್ಸ್. ಈ ತಿಂಗಳಲ್ಲಿ ಬರೀ 3000 ಮಾತ್ರ ನಂಗೆ ಕೊಟ್ಟಿರೋದು. ಅದಕ್ಕಿಂತ 1 ರೂಪಾಯಿನೂ ಜಾಸ್ತಿ ಖರ್ಚು ಮಾಡಂಗಿಲ್ಲ. ನಾನು ಕೊಡಲ್ಲ ಕಣೋ. ನಾನು ಹೇಗೆ ಮಾಡಬೇಕು? ನಾ ಹೋಗ್ತೀನಿ ಇಲ್ಲಿಂದ, ನಂಗೆ ಕೆಲಸ ಇದೆ, ನಂಗೆ ಓದಬೇಕು. ಓದ್ಬೇಕಂತ ಇವನಿಗೆ ಓದ್ಬೇಕು. ನನ್ನ ಮಗನೇ, ಕೊಡ್ತೀಯಾ ಇಲ್ಲ? ಇವಾಗ ನನ್ನ ಹತ್ರ ನಿನ್ ಫೋಟೋಸ್ ಮತ್ತೆ ವಿಡಿಯೋಸ್ ಇದೆ. ನೀನ್ ಅವತ್ತಲ್ಲಿ
ಮಾಡ್ಬಿಡ್ತೀನಿ. ಏನು ಇವಾಗ ಕೊಡ್ತೀಯಾ ಇಲ್ಲ? ನಿನ್ನ ಹತ್ರ ನನ್ನ ವಿಡಿಯೋ ಇತ್ತಾ ಸಿಗರೇಟ್ ಹೊಡಿಯೋದು? ಲೋಲೋ ಮಗ, ಆ ಕೆಲಸ ಮಾಡಬೇಡ, ನಮ್ಮ ಅಪ್ಪಾಜಿಗೆ ಸೆಂಡ್ ಮಾಡಬೇಡ. ನಿಮಗೆ 120 ರೂಪಾಯಿ ತಾನೆ? ಕೊಡ್ತೀನಿ, ನಾನು ಪೇ ಮಾಡ್ತೀನಿ. ಪ್ಲೀಸ್ ಆ ವಿಡಿಯೋ ಡಿಲೀಟ್ ಮಾಡು ಆಯ್ತಾ? ಮಾಡು. ಮಾಡ್ತೀನಿ. ಹಿಂಗ್ ಬರ್ಬೇಕು ಲೈನ್ ಮೇಲೆ. ಇವಾಗ ಪೇ ಮಾಡಿ. ಮಾಡ್ತೀನಿ ಅಂಕಲ್, ನಿಮ್ದು ಸ್ಕ್ಯಾನರ್ ಕೊಡಿ, ನಾನು ಫೋನ್ ಪೇ ಮಾಡ್ತೀನಿ. ಅಲ್ಲ ಕಣೋ, ನಿನ್ನ ಹತ್ರ ಅವನ ವಿಡಿಯೋ ಎಲ್ಲಿಂದ ಬಂತು? ನೀನು ಯಾವಾಗ ತೆಗ್ದಿದ್ದೆ? ಹಂಗೆ ಅದು ಮಗ, ನನ್ನ ಹತ್ರ ವಿಡಿಯೋನೂ ಇಲ್ಲ ಏನಿಲ್ಲ. ನಾನು ಹಿಂಗೆ ಸುಮ್ಮನೆ ಹೇಳಿದ್ದು. ಪ್ಲಾನಿಂಗ್ ಕಣೋ, ಪ್ಲಾನಿಂಗ್. ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಈ ವಿಡಿಯೋದು ಪಾರ್ಟ್ 1 ನೋಡಿಲ್ಲ ಅಂದರೆ ಬೇಗ ಹೋಗಿ ಪಾರ್ಟ್ 1 ನೋಡಿ. ಕಮೆಂಟ್ ಮಾಡಲು ಮರಿಬೇಡಿ. ಬಾಯ್ ಬಾಯ್.